ಬೆಂಗಳೂರು ದಕ್ಷಿಣದ ಸ್ಟೋರಿ ನಿಮ್ಗೆ ಹೇಳ್ತೀನಿ. ಹೌದು. ಬೆಂಗಳೂರು ದಕ್ಷಿಣ BJPಯ ಭದ್ರಕೋಟೆ. ಈ ಜಯನಗರ ಇದೆಲ್ಲ BTM ಲೇಔಟ್ ಇದೆಲ್ಲ ಇದರ ಅಂಡರಲ್ಲಿ ಬರುತ್ತೆ. ಅಲ್ಲಿಂದ 6 ಬಾರಿ ಸತತವಾಗಿ 6 ಬಾರಿ ಸ್ವರ್ಗೀಯ ಅನಂತಕುಮಾರ್ ಅವರು ಗೆದ್ದು ಬಂದಿದ್ರು. 6 ಬಾರಿ. ಹೌದು. ಅವರನ್ನು ಸೋಲಿಸೋದಕ್ಕೆ ಒಮ್ಮೆ ಕೃಷ್ಣ ಬೈರೇಗೌಡರನ್ನು ನಿಲ್ಲಿಸಲಾಗತ್ತೆ. ಹೌದು. ಕೃಷ್ಣ ಬೈರೇಗೌಡರು ಮತ್ತು ಅನಂತಕುಮಾರ್ ನಡುವೆ ಯುದ್ಧ ಆಗತ್ತೆ. ಆಮೇಲೆ ಇದೇ ಅನಂತಕುಮಾರ್ ಅವರ ವಿರುದ್ಧ ನಂದನ್ ನೀಲೇಕಣಿ ಅವರನ್ನು ನಿಲ್ಲಿಸಲಾಗತ್ತೆ, ಯುದ್ಧ ಆಗತ್ತೆ. ಆ ಸಂದರ್ಭದಲ್ಲೂ ಕೂಡ ಕೃಷ್ಣ ಹೆಲ್ಪ್ ಮಾಡ್ತಾರೆ. ಯಾರಿಗೆ? ಅನಂತಕುಮಾರ್ ಅವರಿಗೆ. ಹೆಂಗೆ ಹೆಲ್ಪ್ ಮಾಡ್ತಾರೆ ಅಂದರೆ, ಕೃಷ್ಣ ಬೈರೇಗೌಡರು ನಿಂತಿದ್ರು ಕೂಡ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾರೆ. 2ನೇ ಬಾರಿಗೆ ನಂದನ್ ನೀಲೇಕಣಿ ನಿಂತಾಗ ಅನಂತಕುಮಾರ್ ಅವ್ರಿಗೆ ಒಂದು ಭಯ ಶುರುವಾಗುತ್ತೆ. ಅಲ್ಲೊಂದು ಸಣ್ಣ ಗಲಾಟೆ ಆಗುತ್ತೆ. ಈ ಕನ್ನಡ ಹೋರಾಟಗಾರ ನಮ್ಮ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹೋಗ್ಬಿಟ್ಟು ನಂದನ್ ನೀಲೇಕಣಿ ಇಂಗ್ಲೀಷ್ ಮಾತಾಡ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಮಾತಾಡಿ ಅಂದ್ಬಿಡ್ತಾರೆ. ಕನ್ನಡದಲ್ಲಿ ಮಾತಾಡಿ ಅಂತಂದಾಗ ಅನಂತಕುಮಾರ್ ಅವರು ಎದ್ದು ನಿಂತು ಹಂಗೆಲ್ಲ ಮಾಡಬಾರ್ದಪ್ಪ, ಅವ್ರು ನಮ್ಮ ಜನ ಅಂತೇಳಿ ಒಂದು ರೀತಿಯಲ್ಲಿ ಪಾಸಿಟಿವ್ ವೈಬ್ಸ್ ಬಂದ್ಬಿಡುತ್ತೆ, ಗೆದ್ದು ಬಿಡ್ತಾರೆ. ಬಟ್ ಇವಾಗ ಅನಂತಕುಮಾರ್ ಗೆಲ್ಲಲೇಬೇಕಿತ್ತು. ಅನಂತಕುಮಾರ್ ದ ಗ್ರೇಟೆಸ್ಟ್ ಲೀಡರ್. ಅದಾಗಿ ಅಚಾನಕ್ಕಾಗಿ ತೇಜಸ್ವಿ ಸೂರ್ಯ ಅವರಿಗೆ ಒಂದು ಅವಕಾಶ ಸಿಕ್ತು. ಆಗ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಸಿಗತ್ತೆ ಇತ್ತು. ಇಲ್ಲ, ಟಿಕೆಟ್ ಕೊಡೋಕ್ಕಾಗಲ್ಲ, DNA ಸೇಮ್ DNA ಕೊಡೋಕ್ಕಾಗಲ್ಲ ಅಂತೇಳಿ BL ಸಂತೋಷ್ ಹೇಳಿದ್ದು ಈಗಲೂ ನನಗೆ ನೆನಪಿದೆ. ಆದರೆ ಬೆಳಗಾವಿಯಲ್ಲಿ ಸುರೇಶ್ ಅಂಗಡಿ ಅವರ ಪತ್ನಿ ಮಂಗಳಾ ಅಂಗಡಿ ಕೊಟ್ಟರು. ಭಾಳ ಟೀಕೆ ಎಲ್ಲ ಬಂತು. ಆದರೆ ಈಗಿನ ನ್ಯೂಸ್ ಏನಪ್ಪ ಅಂತಂದರೆ, ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಬೆಂಗಳೂರು ದಕ್ಷಿಣದಿಂದ ಕಣಕ್ಕಿಳಿಸ್ತಾರೆ ಅನ್ನೋಂಥ ಸುದ್ದಿ ಓಡಾಡ್ತಾ ಇದೆ. ಭಾಳ ದೊಡ್ಡ ಮಟ್ಟದಲ್ಲಿ ಓಡಾಡ್ತಾ ಇದೆಯಪ್ಪ. ಜೈಶಂಕರ್ ಸ್ಪರ್ಧೆ ಮಾಡಿದರೆ ಯಾವ ರೀತಿ ಭದ್ರತೆ ಬೇಕು ಅಂತ ಚರ್ಚೆ ಅಂತೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಮೌಖಿಕವಾಗಿ ಮಾತುಕತೆ. ಲೋಕಸಭೆಗೆ ಅವರನ್ನು ಕರ್ಕೊಂಬರಬೇಕು ಜೈಶಂಕರ್ ಅವರನ್ನು ಅಂತೇಳಿ. ಭಾಳ ದೊಡ್ಡ ವಿದ್ಯಾವಂತರು. ಬೆಂಗಳೂರು ಪೊಲೀಸ್ ಇಲಾಖೆಯಲ್ಲಿ ಹೊಸದೊಂದು ಚರ್ಚೆ ಶುರುವಾಗಿದೆ. ಏನು ಲೆಕ್ಕಾಚಾರಗಳು ಇರಬಹುದು ಸರ್ ಜೈಶಂಕರ್ ಅವ್ರನ್ನ ಇಲ್ಲಿ ಕರ್ಕೊಂಡು ಬರೋದ್ರಿಂದ? ಜೈಶಂಕರ್ ಅವರನ್ನು ಅಂದರೆ ಒಂದು ಸೇಫ್ ಜಾಗದಿಂದ ಅವರನ್ನು ಲೋಕಸಭೆಗೆ ಆಯ್ಕೆ ಮಾಡುವಂಥ ಯಾವುದಾದ್ರೂ ಒಂದು ಪ್ಲ್ಯಾನ್ ಇದ್ದೇ ಇರುತ್ತೆ. ಆಮೇಲೆ ಈಗಾಗಲೇ ಗುಜರಾತ್ನಿಂದ ಅವರು ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಲೋಕಸಭೆಗೆ ಕರ್ಕೊಂಬರಬೇಕು ಅಂತಿದೆ. ಆಮೇಲೆ ಬಹುಶಃ ತೇಜಸ್ವಿ ಸೂರ್ಯ ಅವರಿಗೆ ಮುಂದೆ ರಾಜ್ಯ ಚುನಾವಣೆಯಲ್ಲಿ ಅವಕಾಶ ಕೊಡ್ತಾರೆ. ಯಾಕಂದರೆ ಟೈಮ್ ಇದೆ ಅವರಿಗೆ. ಈಗ ತೇಜಸ್ವಿ ಸೂರ್ಯ ಅವರನ್ನು ಟಿಕೆಟ್ ಕೊಡದೇ ಇದ್ದರೂ ಕೂಡ ತೇಜಸ್ವಿ ಸೂರ್ಯ ಅವರ ಬೆಳವಣಿಗೆಯನ್ನು ಯಾರೂ ತಡೆಯೋಕ್ಕಾಗಲ್ಲ. ಈಗ ಪ್ರತಾಪ್ ಸಿಂಹ ಅವರು ಇದ್ದಾರಲ್ಲ, ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಸಿಗದೇ ಇರಲಿ, BJPಯಲ್ಲಿ ಅವರನ್ನು ತಡೆಯೋಕ್ಕಾಗಲ್ಲ. ನಾನು ಅವರ ಕೆಲಸದ ವಿಚಾರದಲ್ಲಿ ಹೇಳ್ತಾ ಇರೋದು. ಯಾರು ಎಷ್ಟೇ ಟೀಕೆ ಮಾಡಲಿ, ಕೆಲಸ ಅಂತೂ ಮಾಡಿದ್ದಾರೆ. ಮಂಗಳೂರು ಭಾಗದವರು, ಉಡುಪಿ ಚಿಕ್ಕಮಗಳೂರು ಭಾಗದವರು ಹೇಳ್ತಾರೆ ನಮ್ಗೆ ಕೊಡ್ರಿ ಮಂಗಳೂರಿಗೆ ಅಂತೇಳಿ. ಸತತವಾಗಿ 6 ಬಾರಿ ಗೆದ್ದು ಬಂದಿರುತ್ತೆ. ಸೇಫೆಸ್ಟ್ ಜಾಗವನ್ನು ಹುಡುಕ್ತಾ ಇದ್ದಾರೆ. ಯಾಕಂದರೆ ಇವರು ಬರಲೇಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇದ್ದಿರ್ಬೋದು. ತೇಜಸ್ವಿ ಸೂರ್ಯ ಅವರಿಗೆ ಕಳೆದ ಬಾರಿ, ಆಮೇಲೆ ತೇಜಸ್ವಿನಿ ಅನಂತಕುಮಾರ್ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿತ್ತು. ಯಾವ ಲೆಕ್ಕಾಚಾರ, ಯಾವುದೋ ಒಂದು ಲೆಕ್ಕಾಚಾರಗಳು ಓಡ್ತಾ ಇದೆ. ಇವತ್ತು ಸಂಜೆಯ ವೇಳೆಗೆ ಇದರ ಬಗ್ಗೆ ಮಾಹಿತಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಬಹಳ ಕುತೂಹಲ ಇರೋದು ಜೈಶಂಕರ್ ಅವರು ಯಾಕೆ ಇಲ್ಲಿಂದ ಸ್ಪರ್ಧೆ ಅನ್ನುವಂಥ ಪ್ರಶ್ನೆ ಇದೆ. ಒಂದಷ್ಟು ಲೆಕ್ಕಾಚಾರಗಳು ಸಹಜವಾಗೇ ಇರುತ್ತೆ. ಕಾರಣ ನಾವು ಪ್ರತಿ ಸಾರಿ ನೋಡ್ತೀವಿ, BJPಯ ಟಿಕೆಟ್ ಅನೌನ್ಸ್ ಆದಾಗ ಒಂದಷ್ಟು ಅಚ್ಚರಿಯ ಅಭ್ಯರ್ಥಿಗಳು ಒಂದೊಂದು ಕ್ಷೇತ್ರದಿಂದ ಅನೌನ್ಸ್ ಆಗಿರುತ್ತೆ. ಸೊ ಇಲ್ಲಿ ಯಾವ ರೀತಿಯ ಲೆಕ್ಕಾಚಾರಗಳಿದೆ ಅಂತ? ಖಂಡಿತ ಶ್ರುತಿ, ಅಂಥದ್ದೊಂದು ಈ ಅನುಮಾನ ಮತ್ತೆ ಅಂಥದ್ದೊಂದು ಕುತೂಹಲ ಈಗ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂತಂದ್ರೆ BJPಯ ಭದ್ರಕೋಟೆ ಎನ್ಸ್ಕೊಂಡಿರ್ತಕ್ಕಂಥ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ವಿದೇಶಾಂಗ ಸಚಿವ ಜೈಶಂಕರ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಪೊಲೀಸ್ ಇಲಾಖೆಯಲ್ಲೂ ಸಹ ಚಾಲ್ತಿಗೆ ಬಂದಿರತಕ್ಕಂಥದ್ದು. ಅದರಲ್ಲೂ ಒಂದು ವೇಳೆ ಅವರು ಇಲ್ಲೇ ಸ್ಪರ್ಧೆ ಮಾಡಿದ್ದೇ ಆದರೆ ಯಾವ ರೀತಿಯ ಒಂದು ಭದ್ರತಾ ಕ್ರಮಗಳು ಆಗಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಆ ಒಂದು ದಕ್ಷಿಣ ಲೋಕಸಭಾ ಕ್ಷೇತ್ರದ ಪೊಲೀಸ್ ಠಾಣೆಗಳಿಂದ ಮಾಹಿತಿಯನ್ನು, ಅಲ್ಲಿ ಯಾವ ರೀತಿ ಭದ್ರತಾ ಕ್ರಮಗಳ ಬಗ್ಗೆ, ಯಾಕಂದ್ರೆ ಇಡೀ ರಾಷ್ಟ್ರ ರಾಜಕಾರಣದ ಗಮನವನ್ನ ಆ ಒಂದು ಕ್ಷೇತ್ರ ಸೆಳೆಯುತ್ತೆ. ಈ ನಿಟ್ಟಿನಲ್ಲಿ ಅದೊಂದು ಸೆನ್ಸಿಟಿವ್ ಕ್ಷೇತ್ರ ಆಗಿ ಮಾರ್ಪಡೋ ಸಾಧ್ಯತೆಗಳಿರ್ತವೆ. ಈ ನಿಟ್ಟಿನಲ್ಲಿ ಭದ್ರತೆಗೆ ಬೇಕಾದಂಥ ಅವಶ್ಯಕತೆಗಳನ್ನು ಮತ್ತು ಎಸ್ಟಿಮೇಟ್ ಏನು ಮಾಡಬೇಕು ಪೊಲೀಸ್ ಇಲಾಖೆ, ಅದನ್ನು ಈಗಲಿಂದಲೇ ಮಾಡ್ಕೊಳ್ಳಿ ಅಂತೇಳಿ ಹಿರಿಯ ಅಧಿಕಾರಿಗಳು ಅಲ್ಲಿಯ ಒಂದು ಪೊಲೀಸರಿಗೆ ಸೂಚಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಬೆಂಗಳೂರು ದಕ್ಷಿಣದಿಂದಲೇ ಸ್ಪರ್ಧಿಸುವ ಸಾಧ್ಯತೆ ದಟ್ಟವಾಗಿದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಭದ್ರತಾ ವ್ಯವಸ್ಥೆಗಳನ್ನು ಗಮನ ಹರಿಸಿ, ಯಾಕಂತಂದ್ರೆ ವಿದೇಶಾಂಗ ಸಚಿವರೊಬ್ಬರು ಇಲ್ಲಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿಗೆ ಸಾಕಷ್ಟು ಜನ ರಾಷ್ಟ್ರದ ಮತ್ತೆ ರಾಜ್ಯದ ನಾಯಕರುಗಳು ಭಾಗಿಯಾಗ್ತಾರೆ, ಮತ್ತೆ ರ್ಯಾಲಿಗಳಿರ್ತವೆ. ಜೊತೆಗೆ ಅವರು ಇಲ್ಲಿಗೆ ಬಂದು ಹೋಗ್ತಾ ಇರೋ
ಕಾರಣ ಭದ್ರತೆ ಬಹಳ ಪ್ರಮುಖ ವಿಷಯ ಆಗುತ್ತೆ ಅನ್ನೋದು ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಈ ಚರ್ಚೆ. ಜೊತೆಗೆ ಈ ಬಾರಿ ಅವರಿಗೆ ಇಲ್ಲಿಂದಲೇ ಸ್ಪರ್ಧೆ ಮಾಡಿಸ್ತಾರೆ ಅನ್ನೋದು ಇನ್ನಷ್ಟೇ ಬಿಜೆಪಿ ವಲಯದಿಂದ ಅಧಿಕೃತ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ಪೊಲೀಸ್ ಇಲಾಖೆ ಮಾತ್ರ ಈ ಬಗ್ಗೆ ಸಿದ್ಧತೆಗಳನ್ನು ಆರಂಭಿಸಿರುವಂಥದ್ದು. ಶ್ರುತಿ, ಜೈಶಂಕರ್ ಅವರು ಸ್ಪರ್ಧೆ ಮಾಡಿದ್ರು. ಆಮೇಲೆ ಜೈಶಂಕರ್ ಸ್ಪರ್ಧೆ ಮಾಡ್ತಾರೆ ಅಂತ ನಾವು ಈ ಹಿಂದೆನೇ ರಿಪಬ್ಲಿಕ್ ಕನ್ನಡದಲ್ಲಿ ಹೇಳಿದ್ವಿ. ಲೆಕ್ಕಾಚಾರದ ಬಗ್ಗೆ ಇನ್ನಷ್ಟು ಅಂದರೆ ಕರೆಕ್ಟ್ ಆದ, ಯಾಕಂದರೆ ಯಾವ ಕಾರಣಕ್ಕೆ ಅಂತ ನಿಮಗೆ ಇನ್ನೊಂದು ಎಕ್ಸ್ಕ್ಲೂಸಿವ್ ಕೊಡ್ತೀನಿ. ಈ ಬಾರಿ ಈ ದಕ್ಷಿಣ ಭಾರತ ಇದೆಯಲ್ಲ, ದಕ್ಷಿಣ ಭಾರತದಲ್ಲಿ 130 ಲೋಕಸಭಾ ಕ್ಷೇತ್ರ ಬರುತ್ತೆ. 130. ಕಳೆದ ಬಾರಿ ಆ 130ರ ಪೈಕಿ ಬಿಜೆಪಿ ಗೆದ್ದಿದ್ದು 29 ಕ್ಷೇತ್ರ, ಕಾಂಗ್ರೆಸ್ ಗೆದ್ದಿದ್ದು 28 ಕ್ಷೇತ್ರ. ಅಂದರೆ ಎಲ್ಲ ಸೇರಿ ನಾನು ಹೇಳಿದ್ದು, ಕೇರಳ, ತಮಿಳುನಾಡು ಅದೆಲ್ಲ ಸೇರಿ. ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ರಲ್ವಾ 400 ಪಾರ್, 370 ನಾವು ಗಳಿಸ್ತೀವಿ ಅಂತ. ಈಗ ಲೆಕ್ಕಾಚಾರ ಶುರುವಾಗಿದೆ. ಇವತ್ತು ರಾತ್ರಿ ಪ್ರೈಮ್ ಟೈಮಲ್ಲೂ ಕೂಡ ಕೊಡ್ತೀನಿ 370 ಎಲ್ಲಿಂದೆಲ್ಲ ಬರುತ್ತೆ ಅಂತೇಳಿ. ಬಿ ಜೆ ಪಿ 50 ಗೆಲ್ಲಲೇಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದಾರಂತೆ ದಕ್ಷಿಣದಲ್ಲಿ. ಆದರೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತು. ಹಾಗೆ ಜಾಸ್ತಿ ಮಾಡಬೇಕಂದ್ರೆ ಎಲ್ಲಿ ಮಾಡಬೇಕು? ಒಂದು ತಮಿಳುನಾಡಲ್ಲಿ ಮಾಡಬೇಕು, ಬೇರೆ ಬೇರೆ ಕಡೆ ಮಾಡಬೇಕು. ಕೇರಳದಲ್ಲಿ ಸಾಧ್ಯ ಇಲ್ಲ. ಕರ್ನಾಟಕದಲ್ಲಿ ಗೆದ್ದರೆ ಮ್ಯಾಕ್ಸಿಮಮ್ ಗೆಲ್ಲಬೇಕು. 25 ಆಲ್ರೆಡಿ ಗೆದ್ದಿದ್ದಾರೆ, 4 JDS ಕೊಟ್ಟಿದ್ದಾರೆ. ತಮಿಳುನಾಡಲ್ಲಿ ಗೆಲ್ಲಕ್ಕೆ ಸಾಧ್ಯ ಇದೆಯಾ ಅಂತ ಗೊತ್ತು. ಆ ರೀತಿ ಈಗ ಬರ್ತಿರೋಂಥ ಒಂದು ಮಾಹಿತಿ ಪ್ರಕಾರ ವಾರಣಾಸಿಯ ಜೊತೆಗೆ ನರೇಂದ್ರ ಮೋದಿ ಅವರು ದಕ್ಷಿಣ ಭಾರತದ ಒಂದು ರಾಜ್ಯದಿಂದ ಸ್ಪರ್ಧೆ ಮಾಡ್ತಾರೆ. ಅದು ಕೂಡ ತಮಿಳುನಾಡಿನ ಯಾವುದೋ ಒಂದು ಭಾಗದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋಂಥ ಮಾಹಿತಿಗಳು ಓಡಾಡ್ತಾ ಇದೆ. ಒಂದು ವೇಳೆ ಆ ಥರ ಆದರೆ ನಿಮ್ಗೆ ಏನಾಗುತ್ತೆ ಗೊತ್ತಾ? ಒಬ್ಬ ದೊಡ್ಡ ನಾಯಕ, ಅದು ನೀವು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಮತ್ತೊಬ್ಬರು ಇರ್ಬೋದು. ಇಂದಿರಾ ಗಾಂಧಿ ಚಿಕ್ಕಮಗಳೂರಿನ ಸ್ಪರ್ಧೆ ಮಾಡಿದಾಗ ಎಲ್ಲ ಓಟ್ ಹಾಕಿ. ಯಾಕೆಂತಂದರೆ ಈಗ ನಿಮ್ಮ ಬಾದಾಮಿ ಸಿದ್ದರಾಮಯ್ಯ ಅಲ್ಲಿಂದ ಗೆದ್ದಾಗ ಏನಾಗುತ್ತೆ, ನಿಮಗೆ ಮುಖ್ಯಮಂತ್ರಿ ಅಥವಾ ವಿರೋಧ ಪಕ್ಷ ನಾಯಕ ಗೆದ್ದಾಗ ಖುಷಿ ಆಯ್ತು, ಹರಿದು ಬರುತ್ತೆ ರೀ ದುಡ್ಡು. ಪ್ರಧಾನಮಂತ್ರಿ ಒಂದು ಕಡೆಯಿಂದ ಇಲ್ಲಿ ನಿಲ್ತಾರೆ ಅಂತಂದ್ರೆ ಆ ಊರಿನ ಭಾಗ್ಯ ಅಲ್ವಾ? ಹೌದು. ಯಾರೇ ಆಗಿರ್ಲಿ, ಯಾವುದೇ ಪಕ್ಷದ ಪ್ರಧಾನಮಂತ್ರಿ ಆಗಿರ್ಲಿ, ಅಲ್ಲಿಗೆ ಬರ್ತಾರೆ ಅಂತಂದ್ರೆ ಅವ್ರು ಹೇಳಿದೆಲ್ಲ ನಡೆಯುತ್ತೆ, ಅಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಜನ ಒಲವು ತೋರ್ಸೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಥರ ಒಂದು ಪ್ಲಾನಿಂಗ್ ನಡೀತಾ ಇದೆ. ನಾನು ಜೈಶಂಕರ್ ಅವ್ರ ಬಗ್ಗೆ ಮಾಹಿತಿ ಕಲೆ ಹಾಕೋಣ. ಅದಕ್ಕಿಂತ ಹೆಚ್ಚಾಗಿ ಮೋದಿ ಅವರು ದಕ್ಷಿಣ ಭಾರತದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಬಾರಿಯೂ ಕೂಡ ಅಚ್ಚರಿಗಳು. ಆಮೇಲೆ ಈಗ ಈ ಹೋರಾಟಗಳಿದೆಯಲ್ಲ, ದಕ್ಷಿಣ ಭಾರತಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ, ಅದೆಲ್ಲ ಅಳಿಸಿ ಹೋಗ್ಬಿಡ್ತದೆ. ನೋಡಿ ಏನಾಗುತ್ತೆ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.